ಮನುಷ್ಯ ನೀನು ಗುಡ್ಡ ಕಬಳಿಸಿದ್ದಾನೆ, ಮೈನಿಂಗ್ ಕಳ್ತನ ಮಾಡಿದ್ದಾನೆ ಅಂತ ಒಬ್ಬ ವ್ಯಕ್ತಿ ಹೇಳಿದ್ರೆ ನನ್ನ ರಾಜಕೀಯ ಜೀವನನೂ ಬಿಡ್ತೀನಿ. ನಾನು ಎಲ್ಲಿ ಕಬಳಿಸೋಕೆ ಹೋಗೋಣ? ನನ್ನ ಮನಸ್ಸು ಮಾಡಿದ್ರೆ 2-3 ಮೈನಿಂಗ್ ನಾನು ಮಾಡ್ಕೋಬೋದಾಗಿತ್ತು. ಕಳ್ತನ ಮಾಡೋಕ್ಕೆ ಹೋಗ್ಬೇಕಾ ನಾನು? ಕಬಳಿಸಿದ್ರೆ ಅಂತ ಒಂದು ಫ್ಲೋ ಮಾಡು, ನಾನು ರಾಜಕೀಯ ಇವತ್ತೇ ಬಿಟ್ಬಿಡ್ತೀನಿ. ನನ್ನ ಜೀವನದಲ್ಲಿ ಕಳ್ತನ ಸುಳ್ತನ ಗೊತ್ತಿಲ್ಲ. ಏನು ಇದ್ರೂ ಕೂಡ ಡೈರೆಕ್ಟಾಗಿ ಮಾತಾಡೋದು, ಡೈರೆಕ್ಟಾಗಿ ಇರೋದು. ನಾನು ತೋಟ ಜಮೀನು ಕೊಟ್ಟರು, ನಾನು ಅಡಿಕೆ ತೋಟ ಮಾಡಿದೆ. ತಹಶೀಲ್ದಾರ್ ವರದಿ ಕೊಟ್ಟಿದ್ದಾರೆ ಸರ್, ಅದು ಕೃಷಿಯೇತರ ಭೂಮಿ ಅಂತ ತಹಶೀಲ್ದಾರ್ ವರದಿ ಕೊಟ್ಟಿದ್ದಾರೆ ಅಂತ ಆ ಥರ ಒಂದು ವರದಿ ತೋರಿಸು. ನಾನು ಈಗಲೇ ಹೇಳ್ಬಿಟ್ಟು ನಾನು ಚಾಲೆಂಜ್ ಮಾಡ್ತೀನಂತ. ನಂದು ನೋಡಿ 200 ಎಕರೆಗಿಂತ ಹೆಚ್ಚು ಜಮೀನಿದೆ. ನಾನು ಯಾಕೆ ಕಬಳಿಸೋಕೆ ಹೋಗೋಣ? ನನ್ನ ಊರಿನ ಸ್ವಂತ ಊರಿನಲ್ಲಿ 5,000 ತೆಂಗಿನ ಮರ ಇದ್ದಾವೆ, ಸುಮಾರು 30 ಎಕರೆ ಅಡಿಕೆ ತೋಟ ಇದೆ, ಬೇಕಾದಷ್ಟು ಆಸ್ತಿಗಳು ಮಾಡಿದ್ವಿ. ಇವೆಲ್ಲ ಮಾಡಿದ್ದು ನಾನು MLA ಆದಮೇಲೆ ಅಲ್ಲ, ಅದಕ್ಕಿಂತ ಮುಂಚೆ ಮಾಡಿರ್ತಕ್ಕಂಥ ಆಸ್ತಿಗಳು. ಇತ್ತೀಚೆಗೆ ನನ್ನ ಮಕ್ಕಳು ಒಂದು 2-3 ಆಸ್ತಿಗಳು ಮಾಡ್ಕೊಂಡಿರೋದು ಬಿಟ್ಟರೆ ಎಲ್ಲ ನಾನು ಹಳೇ ಆಸ್ತಿಗಳೇ ಹೊರತು ನಾನು ಇವತ್ತು ಹೊಸ್ದಾಗಿ ಮಾಡಿರೋವಲ್ಲ. ಕಬಳಿಸಿದ್ರೆ ಅಂತ ಪ್ರೂವ್ ಮಾಡಿಸು. ನಾನು ಯಾರಿಗಾದ್ರೂ ಒಂದು ಲೋಡ್ ಮಣ್ಣಾಗಲಿ ಮೈನ್ಸ್ ಆಗಲಿ ಮಾಡಿದ್ದೀನಿ ಅಂತ ಹೇಳಿದ್ರೆ ರಾಜಕೀಯ ಜೀವನನೇ ಬಿಟ್ಬಿಡ್ತೀನಿ ಅಂತ ಹೇಳಿದ್ನಲ್ಲ. ಸುಳ್ಳು ಆರೋಪ ಮಾಡಿರಿ, ಸುಳ್ಳು ಆರೋಪ ಮಾಡೋದು ಬಿಡಿ. ಯಾವುದೋ ವೈಯಕ್ತಿಕ ದೇಶದ ಮೇಲೆ ರಾಜಕಾರಣ ಮಾಡೋದಲ್ಲ. ಜನ ತೀರ್ಮಾನ ಮಾಡತಕ್ಕಂಥ ಜನ ಇದ್ದಾರೆ. ನಿಮ್ಮೆಲ್ಲರ ಸಹಕಾರ ಮತ್ತು ಸಾರ್ವಜನಿಕರಿಂದ 5 ಸಾರಿ ಗೆದ್ದು ಬಂದಿದ್ದೀನಿ. 5 ಸಾರಿ ಕೂಡ ಜನ ಆಶೀರ್ವಾದ ಮಾಡಿದ್ದಾರೆ. ಇಂಥ ಕಷ್ಟದ ಕಾಲದಲ್ಲಿ ಕೂಡ ಬಳ್ಳಾರಿ, ಚಿತ್ರದುರ್ಗ, ಚಿಕ್ಕಮಗಳೂರು 3 ಜಿಲ್ಲೆಯಿಂದ ನಾನೊಬ್ಬನೇ BJPಯಿಂದ ಆರಿಸಿ ಬಂದಿರ್ತಕ್ಕಂಥದ್ದು. ಇವೆಲ್ಲ ನೋಡಿದ್ದೀರಿ, ಗಮನಿಸಿದ್ರೆ ನಮ್ಮ ಸರ್ವಿಸ್ ಏನು, ಸಾರ್ವಜನಿಕರ ಬದುಕೇನು. ಪ್ರತಿನಿತ್ಯ ನೀವು ಪತ್ರಿಕೆಗಳಲ್ಲಿ ನೀವೇ ನೋಡ್ತೀರ. ನಾನು ಯಾಕೆ ಪ್ರತಿ ಊರಿಗೆ ಹೋಗಿ ಕಾರ್ಯಕ್ರಮ ಪೂಜೆ ಮಾಡ್ತೀನಿ, ಉದ್ಘಾಟನೆ ಮಾಡ್ತೀನಿ ಅಂದರೆ ಜನರಿಗೆ ನಾನು ಮಾಡ್ತಕ್ಕಂಥ ಕೆಲಸ ಕಳಪೆ ಆಗೋದಂಗೆ ನೋಡ್ಕೊಂಡಿ ಅಂತ. ಅದಕ್ಕೋಸ್ಕರ ನಾನು ಸಾರ್ವಜನಿಕ ತಿಳಿಸ್ತಕ್ಕಂಥ ಕೆಲಸ ಮಾಡ್ತೀನಿ. ನಾವು ಆ ರೀತಿ ಎಲ್ಲ ರೆಕಾರ್ಡ್ ನೋಡಿ, ಎಲ್ಲಿಂದ ಎಲ್ಲಿಗೆ ಬಂತು ಅಂತ, ಯಾರಿಂದ ಯಾರಿಗೆ ಬಂತು. 1910ರಿಂದ ನಾನು ಹೇಳ್ತಾ ಇದ್ದೀನಿ. ಯಾವತ್ತು ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡಿದ್ರೆ ನಾನು ಜಮೀನು ತಗೊಂಡ್ರೆ ನಾನು ಏನಂತಾರೆ, ಒಬ್ಬ ಜವಾಬ್ದಾರಿ ಶಾಸಕ ಅವನು ನಿಮಗೆ ಪ್ರೆಸ್ಗೆ ಮಿಸ್ಲೀಡ್ ಮಾಡಿದಾರಂತ ಅರ್ಥ ಆಯ್ತಲ್ಲ ಈಗ. ನಾನು ಹೇಳಿದ ಅರ್ಥ ಆಯ್ತಾ? ಅವ್ರ ತಾತ ಮುತ್ತಾತ ನನಗೆ ಗೊತ್ತಿಲ್ಲ, ಅಲ್ಲಿ SC ಪ್ರಶ್ನೆನೇ ಬರೋದಿಲ್ಲ. ಈ ಲ್ಯಾಂಡ್ ಪ್ಯೂರ್ಲಿ ಪರ್ಚೇಸ್ ಮಾಡಿರ್ತಕ್ಕಂಥ 1910ರಲ್ಲಿ ಖರೀದಿ ಮಾಡಿರ್ತಕ್ಕಂಥ ಆಸ್ತಿ. ಒಬ್ಬರಿಂದ ಒಬ್ರಿಗೆ ಬಂದಿರತಕ್ಕಂಥ ಪತ್ರಗಳನ್ನು, ನಿಮಗೆ ಪಾಣಿಗಳನ್ನು, MR ನಂಬರ್, ಮಿಟೇಷನ್ ನಂಬರನ್ನು ಕೊಟ್ಟಿರ್ತಕ್ಕಂಥದ್ದು. ಅಲ್ಲಿ ನಮ್ಮ ಜಮೀನು ಪಕ್ಕದಲ್ಲಿ ಗುಡ್ಡ ಐತೆ. ನಾನು ಗುಡ್ಡ ನಾನು ತಂದಿಟ್ಟಿದ್ದೀನಿ. ಅಲ್ಲಿದ್ದರೆ ನನ್ನದೇ ಅಂತ ಜವಾಬ್ದಾರಿ ಇರ್ತೀನಿ. ಗುಡ್ಡ ಐತೆ ಅಂದರೆ ಎಲ್ಲರದ್ದು, ಎಲ್ಲ ಜಮೀನು ಪಕ್ಕದಲ್ಲೂ ಗುಡ್ಡ ಐತೆ. ಹಾಗಾದರೆ ಅವ್ರಿಗೆಲ್ಲ ಯಾಕೆ ಆರೋಪ ಮಾಡೋದಿಲ್ಲ? 98 ಅಂತ ಹೇಳಿದ್ದಾರೆ ನೋಡಿ. ಅಲ್ಲ ಸರ್, ಆ ಸರ್ವೆ ನಂಬರಲ್ಲಿ ಇರೋದು ನಿಮ್ಮ ಲ್ಯಾಂಡ್ ಇದೆಯಾ? ಇನ್ನೊಂದು ಸರ್ ನಾನು ಹೇಳೋದು ಕೇಳಿ ಸರ್. ನನಗೆ 12 ಎಕರೆ 2 ಲೋಕದ ತೀರ್ಮಾನ ಆಗಿತ್ತು ಅಂತ ಹೇಳಿದ್ರು. ನಾನು ಮೊನ್ನೆ ಅಸೆಂಬ್ಲಿನಲ್ಲಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗೆ ಹೇಳಿದೆ ಈ ವಿಷಯ ಎಲ್ಲ. ಈ ಥರ ಎಲ್ಲ ಕ್ಲಿಯರ್ ಆಯಿತು ಅಂತ ಭಾಳ ಸಂತೋಷಪಟ್ಟರು ಸಿದ್ದರಾಮಯ್ಯ. ನಮ್ಮ DK ಶಿವಕುಮಾರ್ ಅವರು, ನೀವು ಮತ್ತು ಮುಖ್ಯಮಂತ್ರಿಗಳು ಬಂದು ಇದನ್ನು ಟ್ರಯಲ್, ಇದನ್ನು ನೀರು ಬಿಟ್ಟ ದಿವಸ ನೀವು ಬಂದು ಅದನ್ನು ಪೂಜೆ ಮಾಡಿ ಒಂದು ತೀರ್ಮಾನಕ್ಕೆ ಬರಬೇಕು ಅಂತ ಹೇಳಿದಾಗ ಭಾಳ ಸಂತೋಷಕ್ಕೆ ಒಪ್ಕೊಂಡಿದ್ದಾರೆ ಉಪಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿಗಳು. ಅದ್ರ ಜೊತೆಗೆ ನಾನು ಸಂಚಿತ ಅಂತ MD ಇದ್ದಾರಲ್ಲ, ವಿಜಯನೆಲ್ಲ ಅವ್ರಿಗೆ ಹೇಳಿದೆ, ರೈತರಿಗೆ ಹಣ ಬಿಡುಗಡೆ ಮಾಡಿಬಿಡಿ ಅಂತ. ನಾನು 35 ಕೋಟಿ ರೂಪಾಯಿ ಹಣ ರೆಡಿ ಇಟ್ಟಿದ್ದೀನಿ ಸರ್. ಎಲ್ಲರಿಗೂ ಕೂಡ ಅವ್ರು ರೈತರಿಗೆ ಪೇಮೆಂಟ್ ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತ ಭರವಸೆ ಕೊಟ್ಟರು. ಲ್ಯಾಂಡ್ ಅಕ್ವಿಸಿಷನ್ ಎಲ್ಲ ಲೋಕ ಅದಾಲತ್, ಲ್ಯಾಂಡ್ ಅಕ್ವಿಸಿಷನ್ಗೆ ಹೋಗಲಿಲ್ಲ ಇವರು. ಲ್ಯಾಂಡ್ ಅಕ್ವಿಸಿಷನ್ ಆಗಿದ್ದು 4 ಲಕ್ಷಕ್ಕೆ, ಲೋಕ ಅದಾಲತ್ ಮುಖಾಂತರ ಆಗಿದ್ದು 35 ಲಕ್ಷಕ್ಕೆ. 35 ಜನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.